ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಸೆಟ್ ದೋಸೆನ ತುಂಬಾ ಸಾಫ್ಟಾಗಿ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾವಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀವಿ. 2 ಲೋಟ ಆಗುವಷ್ಟು ಚಿಕ್ಕ ಲೋಟದಲ್ಲಿ 2 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀವಿ. ಮೊದಲಿಗೆ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ, 1-2 ಸಲ ಆದರೂ. ನೋಡಿ, ಇವಾಗ ಸ್ವಲ್ಪ ನೀರನ್ನು ಹಾಕಿದ್ದೀವಿ, ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀವಿ. ಬೆಳಗಿನ ತಿಂಡಿಗೆಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾ ಚೆನ್ನಾಗಿರುವಂಥ ರೆಸಿಪಿ ಇದು ಸೆಟ್ ದೋಸೆ. ಇವಾಗ ವಾಶ್ ಮಾಡಿ ಆಗಿದೆ. ಅಕ್ಕಿನ ನೆನೆಲಿಕ್ಕೆ ಇಡ್ತಾ ಇದ್ದೀವಿ. ನೋಡಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅಕ್ಕಿ ಮುಳುಗೋವರೆಗೂ ನೀರು ಹಾಕಬೇಕಾಗತ್ತೆ ಇಲ್ಲಿ. ನೆಕ್ಸ್ಟು ಸ್ವಲ್ಪ 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕಿದ್ದೀವಿ. ಇವಾಗ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅಟ್ಲೀಸ್ಟ್ ಒಂದು 7-8 ಗಂಟೆವರೆಗೂ ನೆನೆಲಿಕ್ಕೆ ಬಿಡಬೇಕಾಗತ್ತೆ. ಮತ್ತು ಇಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀವಿ ನೋಡಿ, ಒಂದು 1/2 ಬೌಲ್ ಆಗುವಷ್ಟು. ಉದ್ದಿನಬೇಳೆನೂ ಸಹ ಚೆನ್ನಾಗಿ ವಾಶ್ ಮಾಡಿ ಉದ್ದಿನಬೇಳೆ ಸಹ ನೆನೆ ಇಡಬೇಕಾಗತ್ತೆ. ಒಂದು 7 ಗಂಟೆವರೆಗಾದರೂ ನೆನೆಬೇಕು. ನಾವಿಲ್ಲಿ ಮಾರ್ನಿಂಗ್ ನೆನೆಲಿಕ್ಕೆ ಇಟ್ಟರೆ ಈವ್ನಿಂಗು ರುಬ್ಬಬೇಕಾಗತ್ತೆ. ರುಬ್ಬಿದ ತಕ್ಷಣವೇ ಮಾಡ್ಕೋಬೋದು, ಸೆಟ್ ದೋಸೆ ಬರುತ್ತೆ. ನೀವು ನೆನೆಲಿಕ್ಕೆ ಇಡ್ತೀವಿ ಅಂದರೆ ಒಂದು ಅರ್ಧ ಗಂಟೆ ನೆನೆಸ್ಕೋಬೋದು ಹಿಟ್ಟನ್ನು. ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂದರೆ ಅವಾಗಿಂದಾಗ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ನೆಂದಿದೆ. 7 ಗಂಟೆ ಆದಮೇಲೆ ಆವಾಗ ಆ ನೀರನ್ನು ತೆಗೆದುಬಿಟ್ಟು ಮತ್ತೆ ವಾಶ್ ಮಾಡಿ ತೊಗೋಬೇಕಾಗತ್ತೆ ಎಲ್ಲವನ್ನು. ಆ ನೀರು ಮೊದಲಿಗೆ ಹಾಕಿರೋಂಥ ಈ ಕಡೆ ಅವಲಕ್ಕಿ ಕೂಡ ನೆನೆ ಇಟ್ಟಿದ್ದೀವಿ. ಅವಲಕ್ಕಿ ಮೊದಲಿಗೆ ನೆನೆ ಇಡೋ ಅವಶ್ಯಕತೆ ಇಲ್ಲ, ಅವಾಗಲೇ ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅವಲಕ್ಕಿನ. ಇವಾಗ ಚೆನ್ನಾಗಿ ವಾಶ್ ಮಾಡಿದ್ದೀವಿ 3ನ್ನು. ಈಗ ಮಿಕ್ಸಿಗೆ ಗ್ರೈಂಡ್ ಮಾಡ್ತಾಯಿದ್ದೀವಿ. ನೋಡಿ, ಮೊದಲಿಗೆ ಒಂದು 3 ಚಮಚ ಆಗುವಷ್ಟು ಹಾಕ್ತಾಯಿದ್ದೀವಿ. ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಉದ್ದಿನಬೇಳೆ ಸಹ ಸೇರಿಸ್ತಾ ಇದ್ದೀವಿ. ಅಕ್ಕಿ ಮತ್ತು ಉದ್ದಿನಬೇಳೆ ಅವಲಕ್ಕಿ 3ನ್ನು ನಾವು ಮಿಕ್ಸಿ ಹಾಕಿದ್ದೀವಿ. ನೋಡಿ, ಈ ಹದದಲ್ಲೇ ಇರಬೇಕು ಹಿಟ್ಟು ದೋಸೆ ಮಾಡಲಿಕ್ಕೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಈಗ ತೋರಿಸ್ತಾ ಇದ್ದೀವಿ. ಜಾಸ್ತಿ ತೆಳ್ಳಗೇನೆ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಲಿಕ್ಕಿಲ್ಲ. ಒಂದು 1/4 ಚಮಚದಷ್ಟು ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು 1/4 ಚಮಚದಷ್ಟು ಉಪ್ಪು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಹಿಟ್ಟು ನೋಡಿ ಯಾವ ಹದದಲ್ಲಿ ಇರಬೇಕಂತ ದೋಸೆ ಮಾಡಲಿಕ್ಕೆ, ಆ ಹದದಲ್ಲಿದ್ದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಇವಾಗ ಹಿಟ್ಟು ರೆಡಿ ಇದೆ. ಇವಾಗ ತವಾ ಬಿಸಿಯಾಗಿದೆ. 1 ಚಮಚದಷ್ಟು ಎಣ್ಣೆನೇ ಹಾಕ್ತಾಯಿದ್ದೀವಿ. ನೋಡಿ, ಎಣ್ಣೆನ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀವಿ. ಇವಾಗ ದೋಸೆ ಹಾಕ್ತಾಯಿದ್ದೀವಿ. ನೋಡ್ಕೊಳ್ಳಿ, ತುಂಬ ಮೆತ್ತಗೆ ಸೆಟ್ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮೊದಲಿಗೆ 1-2 ಚಮಚ ಅಷ್ಟು ಹಿಟ್ಟನ್ನು ಹಾಕಿಬಿಟ್ಟು ಲೈಟಾಗಿ ಮೇಲ್ಗಡೆಯಿಂದ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು. ಈ ರೀತಿಯಾಗಿ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲೇ ದೋಸೆ ಹಾಕೋಬೋದು. ನೋಡಿ, ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಇವಾಗ ಮೇಲ್ಗಡೆ ಎಲ್ಲ ಬಬಲ್ಸ್ ಬರ್ತಾ ಇದ್ದಂಗೆ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀವಿ. ನೋಡಿ, ಕೆಳಗಡೆ ಏನೂ ಸಹ ಅಂಟಿಕೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇದು ಸೆಟ್ ದೋಸೆ. ಹೋಟೆಲೆಲ್ಲ ಹೋಗಿ ತಿನ್ಕೋ ಬದಲಾಗಿ ಈ ರೀತಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ. ಇವಾಗ ನೋಡೋದು ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಇವಾಗ ದೋಸೆ ಯಾವ ರೀತಿ ಮಾಡೋದಂತ. ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ.